ಮಾಡ್ತಿದ್ರಿ ಅನ್ಸುತ್ತೆ ಸರ್ ಚಿಕ್ಕವರಿದ್ದಾಗ. ತುಂಬಾ ಪೋಲಿನ ನೀವು? ಇಲ್ಲ, ಪೋಲಿಗಿಲಿ ಇರ್ತಿರ್ಲಿಲ್ಲ, ಹುಡುಗಾಟ ಯಾರಿಗೂ ಕೇರ್ ಮಾಡ್ತಿರ್ಲಿಲ್ಲ, ಯಾರಿಗೂ ಕೇರ್ ಮಾಡ್ತಿರ್ಲಿಲ್ಲ. ನಾನು ಅವತ್ತಿನ ಕಾಲದಲ್ಲಿ ಈ ಮೋಟ್ರಿಕ್ ಬೈಕ್ಗಳೆಲ್ಲ ಹೊಸವೇ ತಗೊಳ್ಳೋವು, ಬುಲೆಟ್ಟು VSD ಎಲ್ಲ ಹಿಂಗೆ ಇದು ಹ್ಯಾಂಡ್ಲನ್ನ ಹಿಂಗೆ ನಾವೇ ಆಲ್ಟ್ರ್ ಮಾಡಿಸೋವು ಎತ್ತರಕ್ಕೆ. ಹಿಂದೆ ಶಬ್ದ ಟಪ ಟಪ ಅಂತ ಶಬ್ದ ಬರ್ಬೇಕಾಯ್ತು, ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ತೋರೋದು ನಮ್ ಗಾಡಿ ಬರ್ತದೆ ಅಂದ್ರೆ. ಆ ತರ ಸಿಸ್ಟಮ್ ಅಲ್ಲಿ ಹಂಗೆ ಚೆನ್ನಾಗಿ ಬೆಳೆದಿದ್ದೆ. ಫುಲ್ ಫ್ಯಾನ್ಸಿ. ಆಮೇಲೆ ನಾನು ಇಲ್ಲ, ಹುಡುಗಿರ್ ನಾನು ಹತ್ರಕ್ಕೆ ಬರ್ತಿರ್ಲಿಲ್ಲ ಹೆದರಿಕೊಂಡು, ಅದು ದೊಡ್ಡ ಪ್ರಾಬ್ಲಮ್. ಶಿವರಾಮೇಗೌಡರು ಎಪ್ಪೋ ಒಂದೊಂದು ಓಡ್ಬಿಡ್ತಿದ್ರಲ್ಲ. ಏನ್ ಮಾಡ್ತಿದ್ರಿ? ಇಲ್ಲ, ನಾನು ಹತ್ರಕ್ಕೆ ಬರ್ತಿರ್ಲಿಲ್ಲ. ಏನ್ ಮಾಡ್ತಿದ್ರಿ? ಭಯ ಅವ್ರಿಗೆ. ಆಮೇಲೆ ನಾನು ಕಾಲೇಜ್ಗೆ ಹೋದೆ. ಕಾಲೇಜಲ್ಲಿ ನಾಗಮಂಗಲ ಚುಂಚನಗಿರಿ ಸೇರ್ಕೊಂಡು ನಾನು BA ಓದುವಾಗ, ಆಗ ಅಲ್ಲಿ ಒಳಗಡೆಯವ್ರನ್ನು ಗಲಾಟೆ ಸ್ಟಾರ್ಟ್ ಆಗೋಯ್ತು. ಚುಂಚನಗಿರಿ ಮಠದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು, ನಾವು ಹೊರಗಡೆಯಿಂದ ಹೋಗ್ತಕ್ಕಂಥವ್ರು ಡೇ ಸ್ಕಾಲರ್ನು ಹೊರಗಡೆ ವಿದ್ಯಾರ್ಥಿಗಳು, ಗಲಾಟೆಗಳು ಜಾಸ್ತಿ. ಆಗ ಇವರು ಆಗಿದ್ರ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಪಟ್ಟಕ್ಕೆ ಬಂದ್ಬಿಟ್ಟಿದ್ರು. ಆಗ ನಮ್ಮನ್ನ ಆಚೆ ಹಾಕಿದ್ರು. ಯಾರು? ಇವರ ಸ್ವಾಮಿಗಳೇ ಅವ್ರ ವಿರುದ್ಧನೇ ಕೇಸ್ ಮಾಡಿದ್ರಂತೆ. ಕೇಸ್ ಮಾಡಕ್ ಕೊಟ್ಟಕ್ಕೆ ಹೋಗಿದ್ದೆ. ಅವನು ಯಾರೋ ಒಬ್ರು ಲಾಯರ್ ಇಟ್ಕೊಂಡಿದ್ದೆ. ಆನಂದ ಮಗ ಅವನು ಸಾರಿ, ನಾನು ಭಾಷೆ ಬೆಳೀತಾ ಇದ್ದೀನಿ, ಅವನು ಸ್ವಾಮೀಜಿಯವ್ರಿಗೆ ಲೆಟರ್ ಕೊಟ್ಬಿಟ್ಟಿದ್ದ, ನಿಮ್ಮ ಕ್ರಮ ತಗೋತೀವಿ ಅಂತ. ಆಮೇಲೆ ಎಲ್ಲ ಒಕ್ಕಲಿಗ ಜನಾಂಗದ ಲೀಡರ್ಗಳೆಲ್ಲ ಬಂದು ನ್ಯಾಯ ಮಾಡಿ. ಎಷ್ಟು ವರ್ಷ ನಿಮ್ಗೆ ಅವಾಗ? ಆಗ ಇದು BA ಸೆಕೆಂಡ್ ಇಯರ್. ಏನೊಂದು 21 ವರ್ಷನ? 20 ಆವಾಗಲೇ ನೀವು ಸ್ವಾಮಿಗಳ ವಿರುದ್ಧ ಅಷ್ಟು? ಇಲ್ಲ, ನಾನು ಪಶ್ಚಾತ್ತಾಪ ಆಯ್ತು ನನಗೆ. ನಾನು ಮಾಡಿದ ತಪ್ಪು ಕ್ಷಮೆ ಕೇಳಿದೆ. ಏನ್ ಮಾಡಿದ್ರಿ ಸ್ವಾಮಿಗಳ ವಿರುದ್ಧ? ನೋಟಿಸ್ ಕೊಡಿಸ್ಬಿಟ್ಟಿದ್ವಲ್ಲ ಬಾಲಗಂಗಾಧರನಾಥ ಸ್ವಾಮೀಜಿ. ಗೊತ್ತಿಲ್ಲ, ನಮ್ಮ ಲಾಯರ್ಗೆ ಹೇಳಿದೆ, ಲಾಯರ್ ನೋಟಿಸ್ ಕೊಡಿಸ್ಬಿಟ್ರು. ಆಮೇಲೆ ನಾನು ಬೈದೆ ಲಾಯರ್ಗೆ, ಏನ ಹಿಂಗ್ ಮಾಡ್ಬಿಟ್ಟೆ ಅಂತ. ಆಮೇಲೆ ವಿಧಿ ಇಲ್ದಲೆ ನಾನೇ ರಾಜಿ ಮಾಡ್ಕೊಂಡು, ತಪ್ಪಾಯ್ತು ಸ್ವಾಮಿ. ಏನ್ ಮಾಡಿದ್ರಿ ಕಾಲೇಜಲ್ಲಿ ಅಂತದ್ ನೀವು? ಅಲ್ಲಿ ಒಳಗಡೆ ವಿದ್ಯಾರ್ಥಿಗಳು ಹೊರಗಡೆ ವಿದ್ಯಾರ್ಥಿಗಳು ಫೈಟ್ ಸ್ಟಾರ್ಟ್ ಆಗೋಯ್ತು. ನಾವೇನು ಮಾಡ್ಬಿಟ್ಟಿದ್ದೋ, ಒಂದು ದಿವಸ ಎಲ್ಲ ಲೆಕ್ಚರ್ಗಳು ಅಲ್ಲಿ ಹತ್ಕೊಂಡು ಕರ್ಕೊಂಡು ಹೋದಂಗೆ ಹೋಗ್ಬಿಟ್ಟು ಲಾಕ್ ಮಾಡ್ಬಿಟ್ಟಿದ್ದು. 4 hours ಅವ್ರು ಈಚೆ ಬರ್ದಂಗೆ ಬಿಟ್ಟಾಕ್ಬಿಟ್ಟಿದ್ದು ಎಲ್ಲ. ಎಷ್ಟು ಉಡಾಳಿದ್ರಿ ಸರ್ ನೀವು? ಅಲ್ಲ, ಉಡಾಳುವ ಏನೋ ಹಂಗೆ ಬೆಳೆಯೋ ಇದ್ಕೆ ಇವತ್ತು ಈ ಸಮಾಜದಲ್ಲಿ ಉಡಾಳುವಾಗೇ ಇದ್ದೀವಿ. ಇಲ್ಲವ್ರು ಹೆಂಗಿರಕ್ಕಾಗ್ತದೆ? ಎಲ್ಲರನ್ನೂ ಎದುರಿಸ್ಕೊಂಡು. ಅಲ್ಲ, ಎಲ್ಲ ಲೆಕ್ಚರರ್ಸ್ನ ಒಳಗೆ ಹಾಕ್ಬಿಟ್ಟು ಬಾಗಿಲು ಹಾಕ್ಬಿಟ್ರಾ? ಬೀಗ ಹಾಕ್ಬಿಟ್ಟು. ಅದಕ್ಕೆ ಅದಕ್ಕೆ ಡೋರ್ ಇರಲಿಲ್ಲ ಬೇರೆ ಕಡೆ. ಆಮೇಲೆ ಆಗಲ್ಲ, ಪೊಲೀಸ್ ಬಂದು. ಅವತ್ತಿನ ಕಾಲದಲ್ಲಿ ನಾನು ಕಾಲೇಜ್ ಓದುವಾಗ 2 ಪೊಲೀಸ್ ವ್ಯಾನ್ ನಿಂತಿರೋ ವಾಚಲ್ಲಿ. ಅಷ್ಟು ಲಪಡ ಮಾಡ್ತಿದ್ರಿ ನೀವು? ನನಗೆ ಲಪಟ ಗಿಪ್ಟ ಭಾಷೆ ಅರ್ಥ. ಲಪಡ ಅಂದ್ರೆ ಏನಂತಾರಂದ್ರೆ ನಮ್ ಕಡೆ ಒಟ್ಟು ಇಂಥವೇ ಉಡಾಳ. ಸೊ ಓಕೆ, ಗುರುಗಳಿಗೆ ನೋಟಿಸ್ ಕೊಡಿಸಿದ್ಕೆ ನಾನೇ ಪಶ್ಚಾತ್ತಾಪ ಪಟ್ಟಿದ್ದೆ, ಕ್ಷಮೆ ಕೇಳ್ಬಿಟ್ಟೆ ಅಲ್ಲೇ. ಆಮೇಲೆ ನೀವು ನಂಬ್ತಿರಿಲ್ಲ, ಅಲ್ಲೇ ಉಳ್ಕೊಂಡ್ರೆ TC ಕೊಟ್ಟು ಕಳ್ಸಿ. TC ಕೊಟ್ಬಿಟ್ರು. ಆಸ್ತಿ ಕೊಂಡೋದೆ ನಾನು, ಬೇಡ ಅಂತ ಮೇಲೆ ಅಲ್ಲೇ ಉಳಿಸಿದ್ರು ನ್ಯಾಯದರೆಲ್ಲ. ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಪ್ಪ ಎಲ್ಲ ಏನ್ ಹೇಳ್ತಿರ್ಲಿಲ್ಲ? ನಮ್ಮ ಅಪ್ಪನೂ ಸಹಿತ ಅವತ್ತು ಬಂದು, ನಮ್ಮ ಹುಡುಗೇನೋ ತಪ್ಪು ಮಾಡ್ಬಿಟ್ಟವನೇ, ಅದಕ್ಕೆ ನೀವು TC ಕೊಟ್ಬಿಡೋದ ಅಂತಲೇ ವಾದ ಮಾಡಿದ್ರು. ಅದಕ್ಕೆ ಇಲ್ಲ, ನಿಮ್ಮ ಹುಡುಗ ಇರ್ಲಿ ಬಿಡಿ, ಹೋಯ್ತು ಕೇಳಿ, ತಪ್ಪು ಮಾಡಿದ್ರೆ ಒಂದ್ಸರಿ ಅನುಸರಿಸ್ಕೊಳ್ಳಿ, ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳಿ ಅಂತ ಹೇಳಿದ್ರು. ನಾನು ಇಲ್ಲೇ ಉಳಿಸ್ಕೊಳ್ಳಿ ಅಂತ ಪಾಪ ಗುರುಗಳು ಹೇಳಿದ್ರು. ಆಮೇಲೆ ನೀವು ನಂಬ್ತಿರಿಲ್ವೋ, ನಾನು ಇರಲ್ಲ ಇಲ್ಲಿ ಅಂತ ಹೊಂಟು ಹಾಸ್ಟೆಲ್, ನನ್ನ ಜೊತೆಲಿ ಓದ್ತಿದ್ದ 10 ಜನ ಹುಡುಗನು TC ಕೊಟ್ಕೊಂಡು ಕರ್ಕೊಂಡು ಹೋದೆ. ಅಲ್ಲಿಗೆ ಹಾಸ್ಟೆಲ್ಗೆ ಸೇರ್ಕೊಂಡೆ. ಆಮೇಲೆ ಹಾಸ್ಟೆಲ್ದಲ್ಲಿ ಹೋಗಿ ಬರ್ತಿದ್ದಂಗೆ MLA ಕ್ಯಾಂಡಿಡೇಟ್ ಆಗ್ಬಿಟ್ಟೆ ನಾನು. MLA ಕ್ಯಾಂಡಿಡೇಟ್. ರೌಡಿಸಮ್ ಮಾಡ್ತಿದ್ರ ಸರ್? ಇಲ್ಲ, ವಿಶ್ವಾಸದಲ್ಲೇ ಫೈಟ್ ಮಾಡ್ತಿದ್ದೆ. ಕೇಳಿ, ಆಮೇಲೆ ಬಂದಾಗ ಸ್ವಾಮೀಜಿಯವ್ರನ್ನ ಪಾದ ಪೂಜೆ ಕರೆದೆ ನಾನು ನಮ್ಮ ಮನೆಗೆ. MLA ಕ್ಯಾಂಡಿಡೇಟ್ ಇಡೀ ನಮ್ಮ ನಾಗಮಂಗಲ ತಾಲೂಕಲ್ಲಿರೋ ಜನ ಎಲ್ಲ ಹೋಗಿ, ಒಂದು 100 ಜನ ಹೋಗಿ ದಂಬಾಲ್ ಬಿದ್ರು. ಶಿವರಾಮೇಗೌಡ ನಿಮಗೆ ಕೊಡಬಾರದು, ತೊಂದರೆ ಕೊಟ್ಟವನೇ, ನೀವು ಹೋಗಿ ಕುಡಿದು ಮನಿಕೊಂಡ್ರು ಕಾರ್ಗೆ ಅಡ್ಡವ. ಅವನು ನನ್ನ ಶಿಷ್ಯ, ಅವನು ನಾನು ನನ್ನ ಭಕ್ತ. ಅವನು ನಾನು ಅವನ ಮನೆಗೆ ಪೂಜೆಗೆ ಹೋಗ್ತೀನಿ ಅಂತೇಳಿ ನನ್ನ ಮನೆ ಪೂಜೆಗೆ ಬಂದರು. ಅದು ಬಾಲಗಂಗಾಧರ. ನಾನು ಸುಮ್ಮನೆ ಎಲ್ಲಾರು ನಡೆದಾಡೋ ದೇವರು ಅನ್ನೋದಿಲ್ಲ. ಬಾಲಗಂಗಾಧರನಾಥರು ನಡೆದಾಡೋರು. ಈಗ ನಮಗೆ ನಿರ್ಮಲಾನಂದ್ರೆ ನಡೆದಾಡೋರು. ಆ ಮಟ್ಟದಲ್ಲೇ ಇದ್ದೀವಿ. ಸರ್, ನೀವು ಕಾಂಗ್ರೆಸ್ಗೆ ಹೆಂಗ್ ಬಂದ್ರಿ? ನೀವು? ನಾನು ಒರಿಜಿನಲೇ ಕಾಂಗ್ರೆಸ್. ಅಲ್ಲ, ಯಾರು ಕರ್ಕ ಬಂದ್ರು ಅಥವಾ ಯೂತ್ ಕಾಂಗ್ರೆಸ್ ಇಂದ ಸ್ಟಾರ್ಟ್ ನಾನು 77ರಲ್ಲಿ TAPCMS, ನಾನು ತಾಲೂಕ್ ಪಂಚಾಯತ್ ನಿಂತ್ಕೋಬೇಕು ಅಂತ ಆಸೆ ಇತ್ತು ನನಗೆ. ಏಜು ಗೀಜು ಏನು ಗೊತ್ತಿರಲಿಲ್ಲ. TAPCMS ಒಂದು ಎಲೆಕ್ಷನ್. ಯಾಕೆ ಪಾಲಿಟಿಕ್ಸ್ ಯಾಕೆ ಅಷ್ಟೇ ಅಂದ್ರೆ ನಿಮ್ಮ ಕ್ಯಾರೆಕ್ಟರ್ಗೆ, ನಿಮ್ಮ ಇದಕ್ಕೆ ತುಂಬಾ ಮ್ಯಾಚ್ ಆಗ್ತಿತ್ತಾ? ಆಯ್ತಿತ್ತು. ಎಲ್ಲರೂ ಹೇಳೋರೆ ನೀನ್ ದೊಡ್ಡ ಒಳ್ಳೆ ಪೊಲಿಟಿಷಿಯನ್. ನೀವು ನಂಬ್ತಿರಿಲ್ವ ಕೇಳಿ, ನಾನು 84ರಲ್ಲಿ ಚುನಾವಣೆ ನಿಂತಿದ್ದು, ಸೋತೆ. ಬೆಳಿಗ್ಗೆ
ಸೋತ್ ಬೆಳಿಗ್ಗೆ ನಾನು ನಾಮಲ್ ಟೌನ್ಗೆ ಹೋದೆ. ಹ್ಮ್ ಬನ್ನಿ ನಾನು ಸೋತ್ ನನ್ನ ಕೆಲಸ ನಿಮಗೆ ಇನ್ನೂ ತೃಪ್ತಿ ತಂದಿಲ್ಲ, ನಿಮ್ಮ ಸೇವೆ ಮಾಡ್ತೀನಿ ಅಂತ 5